ಸರ್ಕಲ್ ನಿಜವಾಗಿ ಸಂದಿತ್ತು. ಇದು ಭಾರಿ ದೊಡ್ಡ ಸರ್ಕಲ್ ಆಗಿ ಮಾಡಿದ್ರು ಅವರು. ಯಾವುದಕ್ಕೆ ದಾರಿದೀಪ ಇಲ್ಲ, ರಿಫ್ಲೆಕ್ಟ್ ಇಲ್ಲ, ಯಾವುದಿಲ್ಲ. ರಸ್ತೆ ಯಾವ ಸೈಡಿಗೆ ಹೋಗುದಂತ ಜನರಿಗೆ ಗೊತ್ತೇ ಆಗುದಿಲ್ಲ. ಡೈಲಿ 3-4 ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ. ನಾವು ಇಲ್ಲಿ ಅಂಗಡಿ ಇರೋದು, ಅಂಗಡಿಯಲ್ಲಿ ನೋಡ್ತಾ ಇರ್ತೀವಿ. ಯಾರನ್ನು ಇಂಜಿನಿಯರ್ ಮಾಡ್ತಾರೆ, ಇವ್ರಿಗೆ ಪ್ಲಾನ್ ಇಲ್ವಾ? ಒಬ್ಬ ಮೇಸ್ತ್ರಿಗೆ ಕೊಟ್ಟರೆ ಇದಕ್ಕಿಂತ ಒಳ್ಳೆ ಪ್ಲಾನ್ ಮಾಡ್ತಾರ್ರಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಮುಂಜಾನೆ 4:30 ಸಮಯಕ್ಕೆ ಬಿಸಿ ರೋಡಿನ ಸರ್ಕಲ್ ಬಳಿ ನಡೆದಂತಹ ಘಟನೆ ಅಂತ ಹೇಳಿದ್ರೆ, ಬೆಂಗಳೂರಿನಿಂದ ಇನೋವಾ ಕಾರ್ನಲ್ಲಿ ಫ್ಯಾಮಿಲಿ ಸಮೇತ ಉಡುಪಿ ಕೃಷ್ಣ ಮಠಕ್ಕೆ ಅಂತೇಳಿ ತೆರಳಿದಂಥ ಫ್ಯಾಮಿಲಿ ಬೀಚ್ ರೋಡ್ ಹತ್ತಿರ ಬರಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಸರ್ಕಲ್ ಏನಿದೆ, ಸರ್ಕಲ್ನ ಬರಿ ಬರಬೇಕಾದ್ರೆ ಆ ಸರ್ಕಲ್ಗೆ ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲೇ ಮೃತಪಟ್ಟು ನಂತರದ ಇಬ್ಬರು ಆಸ್ಪತ್ರೆಯಲ್ಲಿ ಕೂಡ ಮೃತಪಟ್ಟಂತಹ ಘಟನೆ ನಡೆದಿರುವಂತದ್ದು. ಕೃಷ್ಣ ಮಠಕ್ಕೆ ಅಂತೇಳಿ ತೆರಳಿರ್ತಾರೆ, ಬೀಚ್ ರೋಡ್ಗೆ ಬರುವಾಗ ನಡೆದಂತಹ ಘಟನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಬ್ಯಾಂಗ್ಳೂರಿನಿಂದ ಬರುವಂತಹ ರೋಡ್, ಬಂಟ್ವಾಳದಿಂದ ಬರುವಂತಹ ಗಾಡಿ ಕೂಡ ಈ ಕಡೆಗೆ ಬರಬೇಕು, ಬ್ಯಾಂಗ್ಳೂರಿನಿಂದ ಬರುವಂತಹ ಗಾಡಿ ಕೂಡ ಈ ಕಡೆಗೆ ಬರಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇಲ್ಲಿ ಜಾಮ್ ಕೂಡ ಆಗಿರುವಂತದ್ದು. ಸೊ ಈ ಸರ್ಕಲ್ ಏನು ಮಾಡಿದ್ದಾರೆ ಅದು ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಘಟನೆ ನಡೆದಿದೆ ಅನ್ನುವಂತಹ ವಿಚಾರದಲ್ಲಿ ಸ್ಥಳೀಯರು ಕೂಡ ಮಾತಾಡ್ತಾ ಇರುವಂತದ್ದು. ಈ ಸರ್ಕಲ್ ಮುಂಚೆ ಚಿಕ್ಕದಾಗಿತ್ತು, ಆಗ ಯಾವುದೇ ಘಟನೆಗಳು ಕೂಡ ನಡೆಯುತ್ತಾ ಇರಲಿಲ್ಲ. ಇವಾಗ ಈ ಸರ್ಕಲ್ ದೊಡ್ಡದಾದ ಕಾರಣಕ್ಕಾಗಿ ಪದೇ ಪದೇ ಘಟನೆಗಳು ನಡೀತಾನೆ ಇರ್ತವೆ. ಈ ದೊಡ್ಡ ಸರ್ಕಲ್ ಏನಿದೆ, ಈ ದೊಡ್ಡ ಸರ್ಕಲ್ ನಿಂದಾಗಿ ಈ ಘಟನೆ ನಡೆದಿದೆ ಅನ್ನುವಂತಹ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಯೂಟರ್ ಮತ್ತೊಂದು ಮಗದೊಂದು ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ವೈಡ್ ಆಗಬೇಕಿತ್ತು, ಇದು ರೋಡ್ ಸ್ವಲ್ಪ ವೈಡ್ ಆಗಬೇಕಾಗಿತ್ತು. ಈ ಕಾರಣದಿಂದಾಗಿ ಇದು ಸರ್ಕಲ್ ಹೊರಗಡೆ ಇದೆ, ಹೈವೇಯಿಂದ ಸ್ವಲ್ಪ ಹೊರಗಡೆ ಇದೆ, ಟರ್ನ್ ಆಗಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಆ ಸರ್ಕಲ್ನಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಘಟನೆ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಇಲ್ಲಿ ಸ್ಥಳೀಯರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಸೊ ಈಗ ಯಾರ ಮೇಲೆ FIR ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮೂಡುವಂಥ ಪ್ರಶ್ನೆ. ಯಾಕಂತ ಹೇಳಿದರೆ, ಈಗ NHAIನವರ ಮೇಲೆ FIR ಮಾಡಬೇಕಾ, ಇಂಜಿನಿಯರ್ ಮೇಲೆ FIR ಮಾಡಬೇಕಾ ಅಂತೇಳಿ ಒಂದು ವೇಳೆ ಇವರು ಸರಿಯಾಗಿ ಥಿಂಕ್ ಮಾಡ್ತಾ ಇದ್ರೆ, ವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಾ ಇದ್ರೆ, ಈ 3 ಪ್ರಾಣ ಕೂಡ ಇವತ್ತು ಉಳಿತಾ ಇತ್ತು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇದಕ್ಕೆ ಹೊಣೆ ಹೊಡ್ತಾರಾ? ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಒಪ್ಕೊಳ್ತಾರಾ? ಇಂಜಿನಿಯರ್ ಇದನ್ನು ಅವೈಜ್ಞಾನಿಕ ಅಂತೇಳಿ ಒಪ್ಕೊಳ್ತಾರಾ? ಸ್ಪೀಡಾಗಿ ಬರುತ್ತೆ, ಹೈವೇ ರೀ ಇದು, ಸ್ಪೀಡಾಗಿ ಬರಬೇಕಾದ್ರೆ ಅವರಿಗೆ ಗೊತ್ತಾಗಿರೋದಿಲ್ಲ. ಇಷ್ಟು ದೊಡ್ಡ ಸರ್ಕಲ್ ಮಾಡಿದ್ರೆ ಇದು ಎಡ್ಜ್ ಎಲ್ಲಿದೆ ನೋಡಿ, ಇದು ಎಡ್ಜ್ ಎಲ್ಲಿದೆ ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ಎಡ್ಜ್ ಎಲ್ಲಿದೆ, ಆ ನಂತರದಲ್ಲಿ ಅದು ಸರ್ಕಲ್ ಎಲ್ಲಿದೆ ನೋಡಿ, ಈ ಎಡ್ಜ್ ಟು ಆ ಸರ್ಕಲ್ ನೋಡಿ. ಒಂದು ವೇಳೆ ಈ ಸೈಡ್ ಇಂದ ಬಂದಂತಹ ಗಾಡಿ ಸೀದಾ ಹೋಗಿ ಸ್ಪೀಡ್ ಆಗಿದ್ರೆ ಸರ್ಕಲ್ಗೆನೆ ಡಿಕ್ಕಿ ಆಗುತ್ತೆ. ಸರ್ಕಲ್ ಈ ಹೈವೇಗಿಂತ ದೊಡ್ಡದಾಗಿರುವಂತಹ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅನ್ನುವಂತಹ ವಿಚಾರದಲ್ಲಿ ಸ್ಪಷ್ಟವಾಗಿ ಇಲ್ಲಿಯ ಸ್ಥಳೀಯರು ಕೂಡ ಆರೋಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ರೀತಿಯಾಗಿ ನಡೆದಿದೆ ಅನ್ನುವಂತಹ ವಿಚಾರದಲ್ಲಿ. ಇದೇ ಏನು ಸರ್ಕಲ್ ಇದೆ ಅಲ್ಲಿ ಬಂದು ಡಿಕ್ಕಿ ಆಗಿರುವಂತದ್ದು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದು ಡಿಕ್ಕಿ ಆಗಿರುವಂತದ್ದು ಆ ಇನೋವಾ, ಬೆಂಗಳೂರಿನಿಂದ ಬರ್ತಾ ಇದ್ದಂತಹ ಇನೋವಾ ಆ ಸರ್ಕಲ್ಗೆ ಬಂದು ಡಿಕ್ಕಿ ಆಗಿರುವಂತದ್ದು. ಇಲ್ಲಿ ನೋಡಿ ಸರ್ಕಲ್ ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅನ್ನುವಂತಹ ವಿಚಾರದಲ್ಲಿ ನೋಡಿದ್ರೆ, ಸೊ ಅದು ಬೆಂಗಳೂರಿಂದ ಬರುವಂತಹ ರೋಡ್ ನೋಡಿ, ಅದು ಕಾರ್ ಬರ್ತಾ ಇದೆ, ಒಂದು ಶಿಫ್ಟ್ ಕಾರ್ ಬರ್ತಾ ಇದೆ, ಈ ಕಡೆನೆ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಅಂಶು ಕೂಡ ಇಲ್ಲ, ರಿಫ್ಲೆಕ್ಟರ್ ಕೂಡ ಇಲ್ಲ. ನಂತರದಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಲೆಫ್ಟ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಲೆಫ್ಟ್ ಆಗಿ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲದು ಫಾರ್ ಎಕ್ಸಾಂಪಲ್ ತೋರಿಸ್ಬೇಕಾದ್ರೆ ಒಂದು ಟೆಂಪೋ ಬರ್ತಾ ಇದೆ. ಸೊ ಅದು ಬರ್ತಾ ಇರುವಂಥದ್ದು ದಾರಿ ನೋಡಿ, ಈ ರೀತಿಯಾಗಿ ಸಡನ್ ಆಗಿ ಬರುತ್ತೆ. ನಂತರದಲ್ಲಿ ಅವರು ಲೆಫ್ಟ್ ತೆಗೆದುಕೊಂಡು ಹೋಗಬೇಕು. ಬಿಕಾಸ್ ಆಫ್ ಇದು ಇಷ್ಟು ದೊಡ್ಡದಾಗಿರುವಂತಹ ಕಾರಣ. ಸೊ ಆ ವ್ಯಕ್ತಿ ಕೂಡ ಏನ್ ಮಾಡಿದ ಅಂತ ಹೇಳಿದ್ರೆ, ಆ ಬಿಳಿ ರೆಡ್ನ ಕಾರ್ನಕ್ಕೆ ಹಿಂದ್ಗಡೆ ಒಂದು ಬಿಳಿ ಕಾರ್ ಬರ್ತಾ ಇದೆ, ಆ ಸ್ಟ್ರೈಟ್ ಆಗಿ ಬರ್ತಾ ಇದ್ದಂತ ವ್ಯಕ್ತಿ ಅಲ್ಲಿ ಅಂಶ ಇರ್ಲಿಲ್ಲ, ರಿಫ್ಲೆಕ್ಟರ್ ಇಲ್ಲ, ಗೊತ್ತಾಗ್ಲಿಲ್ಲ, ಸ್ಪೀಡ್ ಬಂದು ಇದಕ್ಕೆ ಹೊಡೆದಿರುವಂತದ್ದು. ಇಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಹಾಗಾದ್ರೆ ಜೀವ ತೆಗೆಯೋಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಸರ್ಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಅಂತೇಳಿ ಪ್ರಶ್ನೆ ಮಾಡುವಂಥದ್ದು. ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈ ಸೈಡ್ ಇಂದ ನೋಡಿದಾಗ ಸ್ಟ್ರೈಟ್ ಆಗಿ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಹೋಗುವಂತ ಗಾಡಿ ಬರಬೇಕಾದ್ರೆ ಯಾವ ರೀತಿ ಒಂದು ಹಂಸ ಇಲ್ಲ ನೋಡ್ರಿ, ಒಂದೇ ಒಂದು ಹಂಸ ಇಲ್ಲ, ರಿಫ್ಲೆಕ್ಟರ್ ಇಲ್ಲ, ಅಥವಾ ಈ ಸ್ಟ್ರೀಟ್ ಲೈಟ್ ಇಲ್ಲ. ಬೆಳಗ್ಗೆ ಬಂದವರು ಇಲ್ಲಿ ಸಾಯ್ಬೇಕು ಅಂತೇಳಿ ಮಾಡಿದ್ದೀರಾ? ಹಾಗಾದ್ರೆ ಏನ್ ಅರ್ಥ ಇದ್ರು? ಸೊ ಹಾಗಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ
ಮತ್ತು ಇಂಜಿನಿಯರ್ಸ್ಗಳ ಮೇಲೆ FIR ಮಾಡಲೇಬೇಕು. ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ವೃತ್ತ ಮಾಡಿದ್ದೀರಾ, ಯಾರನ್ನೆಲ್ಲ ಬಲಿ ಪಡೆಯೋಕೆ ಅನ್ನುವಂಥ ವಿಚಾರದಲ್ಲಿ ನಮ್ಮ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲಾನು ಕೂಡ ಸತ್ತ ಮೇಲೆ ಆಗುವಂಥದ್ದು, ಜನ ಸತ್ತ ನಂತರ ಅಧಿಕಾರಿಗಳು ಜೀವ ಆಗುವಂಥದ್ದು. ಸೊ ಇಲ್ಲಿ ನಮ್ಮ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರ ಜೊತೆಗೆ ನಾನು ಮಾತಾಡಿಸ್ತಾ ಹೋಗ್ತೇನೆ. ಏನ್ ಹೇಳ್ತೀರಾ ಸರ್? ಮುಂಜಾನೆ 3 ಜನ ಕೂಡ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದು ಈ ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಹೇಳ್ತಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದು ಖಂಡಿತವಾಗಿ ಅವೈಜ್ಞಾನಿಕವಾಗಿ ಕಾಮಗಾರಿಕೆ. ಗಾಡಿಯಲ್ಲಿ ವಿನೋ ಕಾರಲ್ಲಿ 6 ಜನ ಒಟ್ಟಿಗೆ 9 ಜನ ಇದ್ದರು, ಅದರಲ್ಲಿ 3 ಜನ ಡೆತ್ ಆಗಿದ್ದಾರೆ. ನಮ್ಮ ಹುಡುಗರು ಬಂದು ಆಂಬುಲೆನ್ಸಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ ಮಂಗಳೂರಿಗೆ. ಒಬ್ಬರು ಬಂಟ್ವಾಳ ಆಸ್ಪತ್ರೆಯಲ್ಲಿ ಬೋರ್ಡಿದೆ, ಇನ್ನು 2 ಮಂಗಳೂರು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಬೋರ್ಡಿದೆ. ಬ್ಯಾಂಗ್ಳೂರಿನವರೆಂದು ತಿಳಿದು ಬಂದಿದೆ. ನಾವಿಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ಈಗ ಬಂದು ಡೈರೆಕ್ಟ್ ಹೊಡೆದಿದ್ದಾರೆ ಅಂತೇಳಿ. ರಿಕ್ಷಾ ಡ್ರೈವರ್ ಯಾವುದೇ ಪ್ರಯೋಜನ ಆಗಲಿ, ರಾಷ್ಟ್ರೀಯ ಹೆದ್ದಾರಿ ಮಾಡಿ ಪ್ರಯೋಜನ ಆಗಿಲ್ಲ. ಹೇಗೆಲ್ಲ ಸರ್ಕಲ್ ನಿಜವಾಗಿ ಸಂದಿತ್ತು, ಇದು ಭಾರಿ ದೊಡ್ಡ ಸರ್ಕಲ್ ಆಗಿ ಮಾಡಿದ್ರು ಅವರು. ಯಾವುದಕ್ಕೆ ದಾರಿದೀಪ ಇಲ್ಲ, ರಿಫ್ಲೆಕ್ಟ್ ಇಲ್ಲ, ಯಾವುದಿಲ್ಲ. ರಸ್ತೆ ಯಾವ ಸೈಡಿಗೆ ಹೋಗುದಂತ ಜನರಿಗೆ ಗೊತ್ತೇ ಆಗುದಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ಸ್ಟ್ರೀಟ್ ಲೈಟ್ ಇಲ್ಲ, ಉರಿಯುತ್ತಿಲ್ಲ, ಹಾಕಿದ್ದು ಮಾತ್ರ ಉರಿಯುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲಿ ಕೂಡ ಉರಿಯುವುದಿಲ್ಲ. ಇಲ್ಲಿ ಸಂಸದರು ಮಾತಾಡೋದಿಲ್ಲ, ಶಾಸಕರು ಕೂಡ ಮಾತಾಡೋದಿಲ್ಲ ಈ ವಿಷಯದಲ್ಲಿ. ಅಂದ್ರೆ ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಯಾವ ರೀತಿ ಹೇಳ್ತೀರಾ? ಏನು ಮೊದಲು ಇದರಲ್ಲಿ ರೋಡು ಕರೆಕ್ಟ್ ಇತ್ತು, ಒಂದು ಸಿಂಗಲ್ ರೋಡ್ ಇರುವಾಗ. ಈಗ ಡಬಲ್ ರೋಡ್ ಆದಾಗ ಅವರು ಇದು ಡಿವಿಯೇಷನ್ ದೊಡ್ಡದು ಮಾಡಿದ್ದಾರೆ, ರೋಡ್ ಆಗ ಸಣ್ಣದು ಮಾಡಿದ್ದಾರೆ. ಅದರಿಂದಾಗಿ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಉಂಟು. ಸರ್ಕಲ್ ಮಾಡಿದ್ದಾರೆ, ಗೊತ್ತಾಗುದಿಲ್ಲ ಹಾಗೆ. ಈಗ ಆಕ್ಸಿಡೆಂಟ್ ಆಗ್ತಿದೆ, ನಿರಂತರವಾಗಿ ಆಗ್ತಿದೆ. ಗಮನ ಹರಿಸಬೇಕು. ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಇದು ಕಾಮಗಾರಿ ಸರಿ ಇಲ್ಲ ಸರ್. ಡೈಲಿ 3-4 ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ. ನಾವು ಇಲ್ಲಿ ಅಂಗಡಿ ಇರೋದು, ಅಂಗಡಿಯಲ್ಲಿ ನೋಡ್ತಾ ಇರ್ತೀವಿ. ಆಕ್ಸಿಡೆಂಟ್ ಗಾಡಿ ಫಾಸ್ಟಾಗಿ ಬರುತ್ತೆ, ಉದ್ದುತ್ತೆ, ಬೀಳ್ದ. ನಿನ್ನೆ 2 ಹುಡುಗರು ಆ ಸೈಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಈ ಸೈಡಲ್ಲಿ ಬಂದು ಗುದ್ದಿದ್ದಾರೆ. ಮೊನ್ನೆ ಕಾಲು ಕಟ್ಟಾಗಿದೆ ಒಬ್ಬಂದು. ಅವರಿಗೆ ಹಾಸ್ಪಿಟಲಲ್ಲಿ ಇದ್ದಾರೆ. ನೋಡಿದ್ದೇವೆ ನಾವು, ಲೈವ್ ಆಗಿ ತುಂಬ ನೋಡ್ತೇವೆ ಇಲ್ಲಿ. ಗಾಡಿ ಬಂದು ಕಾಮಗಾರಿ ಸರಿ ಇಲ್ಲ. ಇದು ಲೈಟ್ ಹಾಕಿ 4 ತಿಂಗಳಾಯಿತು, ಇನ್ನೂ ಹೊತ್ತಿಲ್ಲ. 6 ಗಂಟೆ ಆದರೆ ಕತ್ತಿಲ್ಲ, ಗಾಡಿಯೇ ಕಾಣ್ತಾ ಇಲ್ಲ. ಸೊ ನಮ್ಮ ಜೊತೆಗೆ ಆಂಬುಲೆನ್ಸ್ ಡ್ರೈವರ್ ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಈ ಡಿಕ್ಕಿಯಾದ ಸಮಯದಲ್ಲಿ ಇವರೇ ಅವರನ್ನು ಹಾಸ್ಪಿಟಲ್ಗೆ ಕೂಡ ಕೊಂಡೋಗಿರುವಂಥದ್ದು ಇದಾಯ ಅಂತ ಹೇಳಿ ಅವರ ಹತ್ರನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಿ? ಎಷ್ಟು ಗಂಟೆಗೆ ಈ ಘಟನೆ ನಡೆದಿರುವಂಥದ್ದು, ಸ್ಪಾಟಲ್ಲೇ ಡೆತ್ ಆಗಿರುವಂಥದ್ದು ಅಂತೇಳಿ ಕೂಡ ಕೇಳ್ಪಟ್ಟೆ, ಹೌದಾ? ಮುಂಜಾನೆ ಒಂದು 4:30 ಹೊತ್ತಿಗೆ ಈ ಒಂದು ಆಕ್ಸಿಡೆಂಟ್ ನಡೆದಿದೆ. ಆವಾಗ ಒಬ್ಬರು ಸ್ಪಾಟಲ್ಲಿ ಡೆತ್ ಆಗಿದ್ದರು, ಮತ್ತು 8 ಜನ ಇದು ಅವರಿಗೆ ಹೊಡೆತ ಬಿದ್ದಿತ್ತು. ಅವರನ್ನೆಲ್ಲ ಸ್ಥಳೀಯ ತುಂಬೆ ಆಸ್ಪತ್ರೆಗೆ ನಾವು ಮತ್ತು ಆಟೋ ಚಾಲಕರು ಮತ್ತು ನಾವು ಸೇರಿ ತಗೊಂಡೋಗಿದ್ವಿ. ಅಲ್ಲಿಂದ ಮತ್ತೆ ಮಂಗಳೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದು. 3 ಡೆತ್ ಆಗಿದ್ದಾರೆ ಟೋಟಲ್. 2 ಮಂಗಳೂರು ಹಾಸ್ಪಿಟಲಲ್ಲಿ ಡೆತ್ ಆಗಿದ್ದರು, ಲೇಡೀಸ್. ಜೆಂಟ್ಸ್ ಇಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದರು. ಅಂದರೆ ಇಲ್ಲಿ ಏನಾಗ್ತಾ ಅಂತಾರೆ, ಅಲ್ಲಿಂದ ಸ್ಪೀಡ್ ರಸ್ತೆ ಕಲ್ಲಡ್ಕದಿಂದ ಹಿಡಿದು ಇಲ್ಲಿ ತನಕ ಸ್ಪೀಡ್ ಇದೆ ರಸ್ತೆ. ಸ್ಪೀಡಲ್ಲಿ ಬರ್ತಾರೆ. ಬರಬೇಕಾದ್ರೆ ಈ ಸರ್ಕಲ್ ಹತ್ತಿರ ಇದೆ, ಸರ್ಕಲ್ ದೊಡ್ಡದಿದೆ, ರಸ್ತೆ ಅಗಲ ಇಲ್ಲ, ಕಡಿಮೆ ಇದೆ. ಇಲ್ಲಿ ಬರಬೇಕಾದ್ರೆ ಡಬಲ್ ರೋಡಲ್ಲಿ ಆ ಕಡೆಯಿಂದ ಬರೋದು ವೆಹಿಕಲ್ಸ್ ಹೋಗ್ತದೆ, ಈ ಕಡೆಯಿಂದ ಬರುವ ವೆಹಿಕಲ್ಸ್ ಸೀದಾ ಸರ್ಕಲ್ ಹತ್ರನೇ ಬರ್ತದೆ. ದಿನನಿತ್ಯ ಇಲ್ಲಿ ಅಪಘಾತಗಳು ನಡೀತಾ ಇದೆ. ದಿನನಿತ್ಯ ಈ ಸರ್ಕಲ್ ಯಾವಾಗ ಆಯಿತು ಅದರ ನಂತರ ದಿನನಿತ್ಯ ಅಪಘಾತಗಳು, ಸಣ್ಣ ಪುಟ್ಟ ಅಪಘಾತ ನಡೀತಾ ಇದೆ. ನಮ್ಮ ಈ ಸ್ಥಳೀಯರಿಗೆ ಈ ಒಂದು ಸರ್ಕಲ್ ಆದ ನಂತರ ಸ್ಥಳೀಯರಿಗೆ ಕೆಲವೊಂದು ವಿಚಾರ ಗೊತ್ತಿದೆ. ಇಲ್ಲಿ ಸರ್ಕಲ್ ಈ ಥರ ಇದೆ, ಅಪಘಾತಗಳು ನಡೀತಾ ಇದೆ, ಬ್ಲಾಕ್ ಆಗ್ತದೆ, ಎಲ್ಲ ಗೊತ್ತಿದೆ. ಹೊರಗಿನಿಂದ ಬರುವವ್ರಿಗೆ ಯಾವುದೇ ಒಂದು ಗೊತ್ತಾಗಲ್ಲ. ಯಾಕಂದರೆ ಒಂದು ರಿಫ್ಲೆಕ್ಟರ್ ಇರಲಿ, ಒಂದು ಲೈಟ್ ಇರಲಿ, ಯಾವುದು ಒಂದು ಅಂಶ ಇರಲಿ, ಯಾವುದೇ ವ್ಯವಸ್ಥೆ, ಒಂದು ಸಿಗ್ನಲ್ ಕೂಡ ಈ ಥರ ಸರ್ಕಲ್ ಇದೆ, ಈ ಥರ ರೋಡು ಕಿರಿದಾಗಿದೆ ಅಂತೇಳಿ ಯಾವುದೇ ಒಂದು ಸಿಗ್ನಲ್ ಕೂಡ ಇಲ್ಲ ಇಲ್ಲಿ. ದಿನನಿತ್ಯ ಆಗುವಂಥದ್ದು. ಈ ಥರ ಹೋದರೆ ಇನ್ನು ಎಷ್ಟೋ ಜೀವಗಳು ಇಲ್ಲಿ ಬಲಿಯಾಗುವಂಥ ಚಾನ್ಸಸ್ ಇದೆ ಈ ಸರ್ಕಲಲ್ಲಿ. ಇವತ್ತು ನೋಡಿ, ಬೆಂಗಳೂರಿಂದ ಬರುವಂಥವರು, ಅವರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವವರು, ಅವರಿಗೆ ಆ ಡ್ರೈವರ್ದು ಏನೂ ತಪ್ಪು ಕಾಣ್ತಾ ಇಲ್ಲ. ನಮಗೆ ನೋಡಬೇಕಾದ್ರೆ ಚಾಲಕ ಇದ್ದಾರೆ, ಏನು ಕಾರ್ ಚಾಲಕ ಇದ್ದಾರಲ್ಲ, ಅವ್ರದ್ದು ತಪ್ಪು ಕಾಣ್ತಾ ಇಲ್ಲ. ಯಾಕಂದರೆ ಅಲ್ಲಿಂದ ಸ್ಪೀಡಾಗಿ ಬರಬೇಕಾದ್ರೆ ಇಲ್ಲಿ ಅವ್ರಿಗೆ ಗೊತ್ತಾಗಲ್ಲ, ಇಲ್ಲಿ ಸರ್ಕಲ್ ಇದೆ ಅಂತೇಳಿ ಗೊತ್ತೇ ಆಗಲ್ಲ. ರಿಫ್ಲೆಕ್ಟರ್ ಇಲ್ಲ, ಹಂಸ್ ಇಲ್ಲ, ಒಂದು ಸಿಗ್ನಲ್ ಇಲ್ಲ, ಯಾವುದೂ ಇಲ್ಲ. ಒಂದು ಲೈಟ್ ಇದೆ ನೋಡಿ, ಇಲ್ಲಿ ಲೈಟ್ ಕಾಣ್ತಾ ಇದೆ, ಈ ಲೈಟ್ ಆ ಲೈಟ್ ಕೂಡ ಉರಿಯಲ್ಲ. ಆ ಲೈಟ್ ಉರಿಯಲ್ಲ. ಇಲ್ಲಿ ಒಂದು ಲೈಟ್ ಇತ್ತು, ಅದು ಉರಿಯಲ್ಲ. 2 ಲೈಟು ಉರಿಯಲ್ಲ. 9 ಜನ ಇದ್ರು ಕಾರಲ್ಲಿ, 5 ಹೆಣ್ಮಕ್ಳಿದ್ರು. ಹಾಂ,
ಟೂರಿಸ್ಟ್ ಚಾಲಕರಿಗೆ ಏಟಾಗಿದೆ. ಚಾಲಕರ ಜೊತೆ ಮಾತಾಡಿದ್ದೆ ನಾನು. ಅವರು ಸಹ ಅಲ್ಪ ಸ್ವಲ್ಪ ಮಾತಾಡ್ತಾ ಇದ್ರು ಚಾಲಕರಿಗೆ. ಅವ್ರು ಹೇಳಿದರು ನನಗೆ ಗೊತ್ತಾಗಿಲ್ಲ, ಲಾರಿ ಇತ್ತು, ಆ ಕಡೆಯಿಂದ ಲಾರಿ ಹೋಗ್ತಾ ಇತ್ತು, ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದರು ಚಾಲಕರು. ಬೆಂಗಳೂರಿಂದ ಬರುವವರು, ಬನ್ನೇರುಘಟ್ಟದಿಂದ ಬರುವವರು. ಇದರಲ್ಲಿ ಒಬ್ಬರು ಪೊಲೀಸ್ ಅವರ ಹೆಂಡತಿ ಇದರಲ್ಲಿ ಡೆತ್ ಆಗಿದ್ದು, ರಮ್ಯಾ ಅಂತ ಒಬ್ಬರು ಡೆತ್ ಆಗಿದ್ದಾರೆ. ಒಬ್ಬರು ಬೆಂಗಳೂರು ಪೊಲೀಸ್ ಅವರ ಹೆಂಡತಿ ಆಗಿದ್ದಾರೆ, ಅವರು ಡೆತ್ ಆಗಿದ್ದವರು. ಇಬ್ಬರು ಒಂದು ವಯಸ್ಸಾಗಿದ್ದು, ಮತ್ತೊಂದು 23 ವರ್ಷ 24 ವರ್ಷದ ಒಂದು ಹುಡುಗಿ. ನನಗೆ ಇಲ್ಲಿ ಸ್ಥಳೀಯರು ಫೋನ್ ಮಾಡಿದರು, ಈ ಥರ ಅಪಘಾತ ಆಗಿದೆ ಅಂತೇಳಿ. ಸಡನ್ನಾಗಿ ಬಂದೆ. ಬರುವಾಗ ಕೆಲವು ಪೇಷಂಟನ್ನು ಆಟೋ ರಿಕ್ಷಾದಲ್ಲಿ ಹಾಕ್ಕೊಂಡು ಹೋಗಿದ್ರು. ಇಲ್ಲಿ ಸ್ಥಳೀಯರು ಅಲ್ಲಿ ರಸ್ತೆಯಲ್ಲಿ ಹೋಗೋರೆಲ್ಲ ಸೇರ್ಕೊಂಡು, ಸಾರ್ವಜನಿಕರು ಸೇರ್ಕೊಂಡಿದ್ರು. ಪೊಲೀಸ್ ಅವರು ಬಂದರು. ಡೆಡ್ ಬಾಡಿ, ಸ್ಪಾಟಲ್ಲಿ ಡೆಡ್ ಬಾಡಿ ಇತ್ತು. ಒಂದು ಬಾಡಿ ಅದು ಅಲ್ಲಿ 2 ಬಾಡಿ ಮಂಗಳೂರು ತಲುಪಿದ ನಂತರ ಡೆತ್ ಆಗಿತ್ತು. ಹಾಂ, ಗಾಡಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಫ್ರಂಟಲ್ಲಿ. ಸ್ಪೀಡಲ್ಲಿ ಇರಬೇಕು. ಸ್ಪೀಡ್ ಇದ್ರೇ ಈ ಥರ ಒಂದು ಅಪಘಾತದಲ್ಲಿ ಇಷ್ಟೊಂದು ಜೀವ ಹೋಗ್ಲಿಕ್ಕೆ, ಇಷ್ಟು ಎಲ್ಲರಿಗೂ ಏಟಾಗಿದೆ. ಇವಾಗ 3 ಜನ ಸತ್ತಿದ್ದಾರಲ್ಲ, ಡೆತ್ ಆಗಿದ್ದಾರಲ್ಲ 3 ಜನ ಡೆತ್ ಆಗಿದ್ದು ಬಿಟ್ಟು ಮತ್ತೆ ಅದರಲ್ಲಿ ಎಷ್ಟು ಜನ ಇದ್ದಾರೆ? 6 ಜನರಿಗೂ ಏಟಾಗಿದೆ. ಇಬ್ಬರದ್ದು ಕಾಲು ಮುರಿತವಾಗಿದೆ, ಎದೆಗೆ ಏಟಾಗಿದೆ. ರಸ್ತೆ ಅಗಲೀಕರಣ ಮಾಡಬೇಕು ರಸ್ತೆ. ಇಲ್ಲ ಅಂದರೆ ಒಂದು ರಿಫ್ಲೆಕ್ಟ್ರ್ ಹಂಸ ಹಾಕಬೇಕು, ಈ ಜನರಿಗೆ ಗೊತ್ತಾಗುವಾಗ. ಇದು ನ್ಯಾಷನಲ್ ಹೈವೇ. ಈ ರಸ್ತೆಯಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಬೆಂಗಳೂರು ಇದು ನ್ಯಾಷನಲ್ ಹೈವೇ. ಇದರಲ್ಲಿ ಮೈಸೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಇಲ್ಲಿ ಪುಣ್ಯಕ್ಷೇತ್ರಗಳಿಗೆ, ಇಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಇದು ವ್ಯವಹಾರಕ್ಕೆ ಬರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಮಂಗಳೂರಿಗೆ ಬರ್ತಾರೆ. ಅಂದರೆ ಬೆಳಗ್ಗೆ ಗೊತ್ತಾಗಲ್ಲ. ಬೆಳಿಗ್ಗೆ ಹೊತ್ತಾದರೆ ಸ್ವಲ್ಪ ಬ್ಲಾಕ್ ಆದಿದ್ರು ಗೊತ್ತಾಗುತ್ತೆ, ರಾತ್ರಿ ಹೊತ್ತು ಗೊತ್ತಾಗಲ್ಲ ಇಲ್ಲಿ ಈ ಥರ ಇದೆ ಅಂತೇಳಿ. ಇದು ರಸ್ತೆಯನ್ನು ಯಾವ ರೀತಿ ಇದು ಸಂಪೂರ್ಣ ಅವೈಜ್ಞಾನಿಕ ಕಾರ್ಯವಾಗಿದೆ. ಯಾಕಂದರೆ ಇಲ್ಲಿ ಈ ಸರ್ಕಲ್ ಆಗುವಾಗ ನಾವು ನೋಡ್ತಾ ಇದ್ವಿ, ಇಷ್ಟೊಂದು ದೊಡ್ಡ ಸರ್ಕಲ್ ಮಾಡ್ತಾ ಇದ್ದಾರೆ. ಇಲ್ಲಿ ರಸ್ತೆ ದೊಡ್ಡದಾಗುತ್ತೆ ಅಂತೇಳಿ ನಮಗೂ ಒಂದು ಹೋಯಿತು. ಇಲ್ಲಿ ಸರ್ಕಲ್ ಮಾತ್ರ ಆಗಿದ್ದು, ರಸ್ತೆ ಅಗಲೀಕರಣ ಮಾಡಿಲ್ಲ. ನೋಡಿ, ಈ ಕಡೆಯಿಂದ ಬರಬಾರ್ದು. ಇಲ್ಲಿ ಕೂಡ ಎಷ್ಟು ಅಪಘಾತ ಆಗಿದೆ ಈ ಸ್ಥಳದಲ್ಲಿ ಕೂಡ, ಗೊತ್ತಾಯ್ತಾ? ನಾವು ಒಂದು ಎಮರ್ಜೆನ್ಸಿ ಹೋಗಿದ್ರು, ಒಂದು ಪೇಷಂಟ್ ಕೊಂಡೋಗ್ಬೇಕಾದ್ರು ಇಲ್ಲಿ ನರಳಾಡ್ಕೊಂಡು ಹೋಗೋದು. ಯಾಕಂದರೆ ಅಷ್ಟು ಸ್ಪೀಡಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಹೆದರಿಕೆ ಆಗ್ತದೆ. ಆ ಕಡೆಯಿಂದ ನೋಡಿ, ಒಂದು 2 ವೀಲರಲ್ಲಿ ಹೋಗ್ಬೇಕಾದ್ರು ಆ ಕಡೆ ಸಡನ್ನಾಗಿ ಗಾಡಿ ಬರುತ್ತೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಫ್ಲೈಓವರ್ ಎಕ್ಸ್ಟೆಂಡ್ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಇಲ್ಲಿ ಒಂದು ಫ್ಲೈಓವರ್ ಆದರೆ ಯಾವುದೇ ರೀತಿ ಅಪಘಾತಗಳು ನಡೆಯಲ್ಲ. ಅಲ್ಲಿಂದ ಇಲ್ಲಿ ತನಕ ಇವಾಗ ಫ್ಲೈಓವರ್ ಆಲ್ರೆಡಿ ಇದೆ ಅಲ್ಲ, ಅದಕ್ಕೆ ಏನಾದರೂ ಜಾಯಿಂಟ್ ಆದರೆ ಕ್ಲಿಯರ್ ಆಗುತ್ತೆ. ಸಣ್ಣದಿರಬೇಕಾದ್ರೆ ಏನಾಗ್ತಿರಲಿಲ್ಲ, ದೊಡ್ಡದಾಗಿದ್ರೆ ಪ್ರಾಬ್ಲಮ್ ಆಯಿತು. ನೋಡಿ ನೀವು ಇಲ್ಲಿ ಇವಾಗ ಈ ಕಡೆ ನೋಡಿ, ನೀವು ಈ ಕಡೆ ಬ್ಯಾಂಗ್ಳೂರು ಕಡೆ ಹೋಗ್ತಾ ಇದೆ. ಒಂದೊಂದು ಸಲ ನೋಡಬೇಕು ನೀವು, ಇಲ್ಲಿ ಆ ಕಡೆಯಿಂದ ಅಲ್ಲೇ ಹೋಗ್ತದೆ ಗಾಡಿ. ಇಲ್ಲಿಂದ ಬರುವುದು ಎರಡೂ ಕಡೆ. ಇಲ್ಲಿ ಆ ಕಡೆ ಇಲ್ಲಿ ಇದೊಂದು ಸರ್ಕಲ್ ನೋಡಿ ನೀವು, ಆ ಕಡೆ ಹೋಗುವಂಥ ರಸ್ತೆ, ಅಲ್ಲಿಂದ ಸರ್ಕಲ್ ತಿರುಗಿ ಮಂಗಳೂರು ಹೋಗುವಂಥ ರಸ್ತೆ, ಅಲ್ಲಿಂದ ಮತ್ತೊಂದು ರಸ್ತೆ ಇದೆ, ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗುವಂಥದ್ದು. ಇಲ್ಲಿ ಯಾವ ರೀತಿ ಹೋಗ್ಬೇಕಂತ ನೋಡಿ ಅಂತೆ. ಅವೈಜ್ಞಾನಿಕ ಕಾರ್ಯ ಆಗಬೇಕು, ಫ್ಲೈಓವರ್ ಆಗಬೇಕು ತಾತ್ಕಾಲಿಕ. ಇವರು ಸರ್ಕಲ್ ಸಣ್ಣ ಮಾಡದಿದ್ರು ಇವಾಗ ಸರ್ಕಲ್ ದೊಡ್ಡದು ಮಾಡಿದ್ದಾರೆ, ಓಕೆ. ಅದಕ್ಕೆ ತಕ್ಕದಾದಂಥ ಒಂದು ರಸ್ತೆ ಮಾಡಲಿ. ಈ ರಸ್ತೆ ಎಲ್ಲಿ ಬರಬೇಕು ನೋಡಿ, ಅಲ್ಲಿ ಸರ್ಕಲ್ ಇದೆ, ಇಷ್ಟು ದೊಡ್ಡ ಸರ್ಕಲ್ ಇದೆ, ರಸ್ತೆಯಲ್ಲಿದೆ ನೋಡಿ, ಯಾವ ರೀತಿ ಬರಬೇಕು ರಸ್ತೆ. ಅವರಿಗೆ ತಿಳಿಸುವಂಥ ಕಾರ್ಯ ಮೊದಲೆಲ್ಲ ಮಾಡಿದ್ದಾರೆ. ಅವರಿಲ್ಲಿ ಹೋಗುವಂಥವ್ರು, ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಹೋಗುವಂಥವ್ರು, ಅವರೇ ಖುದ್ದು ಮಾಡಬೇಕು ಈ ಕೆಲಸವನ್ನು. ನಿಮ್ಮ ನೋಡಿದ ಪ್ರಕಾರ ಎಷ್ಟು ಬಲಿ ಆಗಿದೆ ಇಲ್ಲಿ? ಒಂದು ಭೀಕರ ಅಪಘಾತ ಅಂದರೆ ಈ ಸರ್ಕಲ್ ಆದ ನಂತರ ಇದೇ ಆಗಿತ್ತು. ಆಕ್ಸಿಡೆಂಟ್ ತುಂಬ ಆಗಿದೆ, ಹೇಳಲಿಕ್ಕಿಲ್ಲ. ದಿನನಿತ್ಯ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ ಇಲ್ಲಿ. ಅವೈಜ್ಞಾನಿಕ, 100% ಅವೈಜ್ಞಾನಿಕ ಕಾರ್ಯಕ್ರಮ ಇದು, ಕಾಮಗಾರಿ ಇದು. ಸೊ ಇದಿಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರುವಂತಹ ಮಾತು. ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, 4 ಕಡೆಯಿಂದ ಗಾಡಿಗಳು ಬರ್ತಾ ಹೋಗ್ತಾ ಇರುತ್ತೆ. ಒಂದು ಬ್ಯಾಂಗ್ಳೂರಿಂದ ಮಂಗಳೂರಿನ ಕಡೆ ಹೋಗುವಂಥದ್ದು, ಮಂಗಳೂರಿನಿಂದ ಬ್ಯಾಂಗ್ಳೂರಿನ ಕಡೆ ಹೋಗುವಂಥದ್ದು, ಮಂಗಳೂರಿನಿಂದ ಬಂಟ್ವಾಳ ಕಡೆ ಹೋಗುವಂಥದ್ದು, ಬಂಟ್ವಾಳಿಂದ ಈ ಮಂಗಳೂರು ಕಡೆಗೆ ಹೋಗುವಂಥದ್ದು ಕೂಡ ಯೂಟರ್ನ್ ಆಗಿ ಹೋಗಬೇಕು. ಮತ್ತು ಆ ರೈಲ್ವೆ ಟ್ರ್ಯಾಕ್ ಹತ್ರನೂ ಕೂಡ ಹೋಗಬೇಕು. ಸೊ ಹೀಗಿರಬೇಕಾದ್ರೆ ಇದು ಅವೈಜ್ಞಾನಿಕ ಕಾಮಗಾರಿ. ಈ ಏನು ವೃತ್ತ ಇದೆ ಅದು ಸಣ್ಣದಾಗಿರ್ಬೇಕಾದ್ರೆ ಇಷ್ಟು ಘಟನೆಗಳು ನಡೀತಾ ಇರಲಿಲ್ಲ. ಈಗ ದೊಡ್ಡದಾದ ಕಾರಣ ಇಷ್ಟು ಘಟನೆಗಳು ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಫ್ಲೈಓವರ್ ಏನು ಮುಂದೆ ಬಂದರೆ ಖಂಡಿತವಾಗ್ಲೂ ಮಂಗಳೂರಿಗೆ ಹೋಗೋರು ಡೈರೆಕ್ಟ್ ಆಗಿ ಹೋಗ್ತಾರೆ, ಈ ರೀತಿಯಾಗಿ ಹೋಗೋದಿಲ್ಲ ಅಂತೇಳಿ. ಮತ್ತೆ ಈ ವೃತ್ತವನ್ನು ದೊಡ್ಡದು ಮಾಡಿದ್ದಾರೆ, ರೋಡನ್ನು ಸಣ್ಣದು ಮಾಡಿದ್ದಾರೆ. ಸೊ ಈ ಕಾರಣದಿಂದಾಗಿ ಇದು ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ.
ಸೊ ಇದನ್ನು ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಹುಡುಕ್ಲೇಬೇಕು. ಶಾಸಕರು ಕೂಡ ಇಲ್ಲಿಯವರೇ ಆಗಿರುವವರು, ಅವರು ದಿನನಿತ್ಯ ಓಡಾಡ್ತಾರೆ, ಅವರಿಗೂ ಕೂಡ ಗೊತ್ತಾಗುತ್ತೆ ಯಾಕೆ ಇದನ್ನು ಇದುವರೆಗೂ ಇದೇ ರೀತಿ ಇಟ್ಟಿದ್ದಾರೆ ಅಂತೇಳಿ. ಈಗ FIR ಮಾಡಬೇಕಿದ್ರೆ ಖಂಡಿತವಾಗ್ಲೂ NHAI ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದವರ ಮೇಲೆ, ಇಂಜಿನಿಯರ್ನ ಮೇಲೆ FIR ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕು. ನೋಡೋಣ ಯಾವ ರೀತಿಯಾಗಿ ಹೇಳ್ತಾರೆ. ಇಂಜಿನಿಯರ್ ಏನ್ ಮಾಡ್ತಾ ಇದ್ದ, ಇದು ಮಾಡಬೇಕಾದ್ರೆ ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಗೊತ್ತಾಗಿರ್ಲಿಲ್ವಾ ಅನ್ನುವಂತ ವಿಚಾರದಲ್ಲಿ 3 ಪ್ರಾಣ ಹೋಗಿದೆ ರೀ. ಅಲ್ಲಿಂದ ಇಲ್ಲಿಯವರೆಗೆ ಬಂದಿರುವಂತದ್ದು ಇವರೇ ಹೇಳ್ತಾರೆ, ಇದೊಂದು ಸ್ಟ್ರೀಟ್ ಲೈಟ್ ಇದೆ ಅದು ಉರಿತಾ ಇಲ್ಲ ಅಂತೇಳಿ, ಇಲ್ಲೊಂದು ಸ್ಟ್ರೀಟ್ ಲೈಟ್ ಇದೆ ಅದು ಉರಿತಾ ಇಲ್ಲ, ರಿಫ್ಲೆಕ್ಟರ್ ಇಲ್ಲ, ಬೆಂಗಳೂರಿಂದ ಮಂಗಳೂರಿಗೆ ಬರ್ಬೇಕಾದ್ರೆ ಇದು ರಾತ್ರಿ ಹೊತ್ತು ಸರ್ಕಲ್ ಅಂತೇಳಿ ಗೊತ್ತೇ ಆಗುದಿಲ್ಲ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಹಾಗಾದ್ರೆ ಏನು ಇದು ಶೋಕಿಗೆ ಇಟ್ಟಿದ್ದೀರಾ ಈ ರಿಫ್ಲೆಕ್ಟರ್ ಎಲ್ಲ? ಈ ದಾರಿದೀಪ ಇರುವಂತದ್ದು ಯಾಕೆ? ಇದೆಲ್ಲ ಯಾಕೆ ಇರುವಂತದ್ದು? ಶೋಕಿಗೆ ಇಟ್ಟಿದ್ದೀರಾ? ಕರೆಕ್ಟ್ ಆಗಿ ಮಾಡೋಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅರ್ಧಂಬರ್ಧ ಕೆಲಸವನ್ನು ಯಾಕೆ ಮಾಡ್ತೀರಾ? ಸರ್ಕಾರಕ್ಕೆ ಕೂಡ ಕೇಳುವಂಥದ್ದು. ನೋಡ್ಬೇಕು ಇದರ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ, ಇದಕ್ಕೆ ಖರ್ಚು ಎಷ್ಟು ಮಾಡಿದ್ದಾರೆ, ಇದರ ಪ್ಲಾನ್ ಯಾವ ರೀತಿ ಇತ್ತು ಅನ್ನುವಂಥ ವಿಚಾರದಲ್ಲಿ ಆಗ ಗೊತ್ತಾಗುತ್ತೆ ಇವರು ಎಷ್ಟು ಲೂಟಿ ಮಾಡಿದ್ದಾರಾ ಅನ್ನುವಂಥ ವಿಚಾರದಲ್ಲಿ. ಯಾಕೆ ಇನ್ನೂ ಕೂಡ ಈ ರೀತಿಯಾಗಿ ಉಳಿದಿದೆ ನೋಡಿ. ಅಲ್ಲಿ ಮಾರ್ಕ್ಸ್ ಎಲ್ಲ ಕಾಣ್ತಾ ಇದೆ, ಏನು ಅದು ಡಿಕ್ಕಿ ಹೊಡೆದದಂತೆ, ಬೇರೆ ಗಾಡಿ ಬಂದು ಡಿಕ್ಕಿ ಹೊಡೆದದಂತೇಳಿ ಇಲ್ಲಿ ಸ್ಥಳೀಯರು ಕೂಡ ನಮಗೆ ಹೇಳ್ತಾ ಇರುವಂಥದ್ದು. ಸೊ ಹಾಗಾದ್ರೆ ಏನು ಸರ್ಕಲ್ ಜನರ ಜೀವ ತೆಗಿಯೋಕೆ ಇಟ್ಟಿದ್ದೀರಾ ಅಥವಾ ಜನರಿಗೆ ಉಪಯೋಗ ಆಗ್ಲಿ ಅಂತ ಇಟ್ಟಿದ್ದೀರಾ? ಇದು ಸ್ವಲ್ಪ ಸಣ್ಣ ಸರ್ಕಲ್ ಇರಬೇಕಾದ್ರೆ ಯಾವುದೇ ರೀತಿಯ ಅಪಘಾತಗಳು ಇವತ್ತಿನಷ್ಟು ಆಗ್ತಾ ಇರಲಿಲ್ಲ ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ನೋಡಿ ಗಾಡಿ ಎಷ್ಟು ನಿಂತಿದೆ, ಮೂರು ಕಡೆಯಿಂದ ಗಾಡಿ ಬರಬೇಕು, ಆ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ನೋಡಿ ಸರ್ಕಲ್ ಆಗಿ ಬರುತ್ತೆ. ಎಷ್ಟು ತೊಂದರೆ ಆಗುತ್ತೆ ಜನಗಳಿಗೆ. ಯಾರನ್ನು ಇಂಜಿನಿಯರ್ ಮಾಡ್ತಾರೆ? ಇವ್ರಿಗೆ ಪ್ಲಾನ್ ಇಲ್ವಾ? ಒಬ್ಬ ಮೇಸ್ತ್ರಿಗೆ ಕೊಟ್ಟರೆ ಇದಕ್ಕಿಂತ ಒಳ್ಳೆ ಪ್ಲಾನ್ ಮಾಡ್ತಾರ್ರಿ. ಸೊ ಹಾಗಾಗಿ ಯಾವ ರೀತಿಯಾಗಿ ಉತ್ತರಿಸ್ತಾರೆ ಶಾಸಕರು, NHAIನವರು ಏನು ಮಾಡ್ತಾರೆ ಅಂಥೇಳಿ ಕಾದು ನೋಡೋಣ.